ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಲ್ಲ? ನಾ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸೈಡ ಭೇಲ್ಪುರಿ ಯಾವ ಥರ ಮಾಡ್ತೀವಿ ಅಂತ ತೋರ್ಸತ್ತೀನಿ ನಿಮ್ಗೆ. ಸೊ ಫಸ್ಟಿಗೆ ಒಂದು ಪಾತ್ರೆ ಒಳಗೆ ಹುಣಸೆಹಣ್ಣ ಮತ್ತು ಖರ್ಜೂರಿ ಮತ್ತು ಸ್ವಲ್ಪ ನಾವು ಒಣ ದ್ರಾಕ್ಷಿ ಅಂತಿರಲ್ಲ ಅದನ್ನು ಸ್ವಲ್ಪ ಹಾಕಿ ಬಿಸಿ ನೀರಾಗ ನೆನೆಸಿಟ್ಕೊಳತ್ತೀನಿ. ಹಂಗೆ ಒಂಚೂರು ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲನೂ ಹಾಕೀನಿ, ಒಂದು 2 ಸ್ಪೂನ್ ಆಗುವಷ್ಟು. ಸೊ ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದ್ರ ಮ್ಯಾಗ ಈ ಕ್ವಾಂಟಿಟಿ ಡಿಪೆಂಡ್ ಆಗಿರ್ತೈತಿ. ನಾ ಈಗ ಒಂದು 7-8 ಜನಕ್ಕೆ ಭೇಲ್ಪುರಿ ಮಾಡತ್ತೀನಿ. ಸೊ ಇದಕ್ಕೆ ಬಿಸಿ ನೀರು ಹಾಕಿಟ್ರೆ ಲಘು ಅದು ಒಂಥರ ಸ್ನ್ಯಾಶ್ ಆಗ್ತೈತಿ ಅನ್ನೋ ಒಂದು ಉದ್ದೇಶದಿಂದ ತಣ್ಣೀರು ಹಾಕಿರ ಫುಲ್ ಆಲ್ಮೋಸ್ಟ್ ಒಂದು 8 hours ತನಕ ನೆನೆ ಇಡಬೇಕಾಗ್ತೈತಿ. ಸೊ ಇದನ್ನೊಂದು 2 ತಾಸು ನಾನು ನೆನೆಸಿದ್ನಿ ಬಿಸಿ ನೀರಾಗ. ಸೊ ಈಗ ಇದು ನೆಂದೈತಿ ನೋಡಿರಿ ಈ ಥರ. ಸೊ ಈಗ ನೆಂದೈತಿ ಅಂದಾಗ ಇದನ್ನು ಒಂದು ಸ್ವಲ್ಪ ನಾವು ಕುದಿಲಾಕ ಇಡಬೇಕೀಗ. ಅದು ಕುದ್ರೆ ಇನ್ನೊಂದು ಸ್ವಲ್ಪ ಅದೆಲ್ಲ ಒಂದು ಬೆಲ್ಲ ಖರ್ಜೂರಿ ಆಮೇಲೆ ದ್ರಾಕ್ಷಿ ಎಲ್ಲ ಏಕಾಗಿ ಅದನ್ನು ನಾವು ಗೂಳು ಅಂಥೇಳಿ ಮಾಡ್ಕೋತೀವಿ. ಮೇನ್ ಇದು ರುಚಿ ಇತ್ತಂತ್ರಪ್ಪ ಭೇಲ್ಪುರಿ ರುಚಿಯಾಗಿ ಬರ್ತೈತಿ. ಸೊ ಈ ಥರ ಕುದಿಸ್ಕೋಬೇಕಿದ್ನ ಒಂದು 5 to 10 minutes ಕುದಿಸ್ಕೊಂಡ್ರೆ ಸಾಕು ನೋಡಿರಿ. ಸೊ ಉಪ್ಪು ಅಂದ್ರೆ ಭೇಲ್ಪುರಿಗೆ ಉಪ್ಪು ಖಾರ ಹುಳಿ ಎಲ್ಲ ಒಂಥರ ಟೇಸ್ಟ್ ಚಲೋ ಕೊಡ್ತೈತಿ. ಇದು ಈ ಕಡೆ ಬೆಂಗಳೂರು ಸೈಡ್ ಆಗಲಿ ಈ ಕಡೆ ಮಾಡೋ ಭೇಲ್ಪುರಿಗೂ ನಮ್ಮ ಕಡೆ ಮಾಡೋ ಭೇಲ್ಪುರಿಗೂ ಭಾಳ ಡಿಫ್ರೆನ್ಸ್ ಇರ್ತೈತಿ. ಆ ಕಡೆ ಯಾರು ಭೇಲ್ಪುರಿ ತಿಂದಿರ್ತಾರಲ್ಲ ಅವರಿಗೆ ಈ ಕಡೆ ಮಾಡೋ ಭೇಲ್ಪುರಿ ಯಾವಾಗೂ ಇಷ್ಟ ಆಗೋದಿಲ್ಲ. ಸೊ ಈ ಥರ ನಮ್ಮ ರೆಸಿಪಿ ಐತಿ ನೋಡಿರಿ. ಈಗ ಕುದ್ದಿದ್ದಾದ್ಮೇಲೆ ಅವನ್ನಷ್ಟ ತಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡೀನಿ. ಅದ್ರ ಜೋಡಿ ನೀರನ್ನ ಭೀ ಹಾಕಿದ್ನಿಪ್ಪ ಅಂದ್ರೆ ಪೇಸ್ಟ್ ಚಲೋ ಆಗ್ತಿರ್ಲಿಲ್ಲ ಅದು. ಸೊ ಕುದ್ದಂಥ ದ್ರಾಕ್ಷಿ ಮತ್ತು ಖರ್ಜೂರಿ ಹುಣಸೆಹಣ್ಣು ಅಷ್ಟ ತಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಈಗ ಈ ನೀರಿಗೆ ಅದನ್ನ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಭೇಲ್ಪುರಿಗೆ ಬೇಕಾಗಿರೋಂಥ ಇಂಪಾರ್ಟೆಂಟ್ ಇದು ಗೂಳು ರೆಡಿ ಆಗೈತಿ. ಈಗ ಇದಕ್ಕೆ ನಾವು ಗೂಳು ಅಂಥೇಳಿ ಕರಿತೀವಿ. ಸೊ ಸಣ್ಣಕ್ಕೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕೊತ್ತಂಬರಿನೂ ಹಚ್ಚಿಟ್ಕೊಂಡಿವಿ. ಗೂಳೂ ರೆಡಿ ಐತಿ, ಈ ಕಡೆ ಮಿಕ್ಸ್ಚರೂ ರೆಡಿ ಐತಿ. ನಾವು ಅದಕ್ಕೆ ಪರ್ಸನ್ ಅಂತೀವಿ. ಸೊ ಇದೇ ಚುನ್ಮುರಿ ಚೋಡ ಮಾಡಿಟ್ಕೊಂಡಿನಿ ನಾನು ಮುಂಚೆನ. ಈ ಕಡೆ ಎಲ್ಲ ಅಂದರೆ ಒಣ ಚುನ್ಮುರಿಲೇನ ಅವರು ಭೇಲ್ಪುರಿ ಮಾಡ್ತಾರೆ. ಬಟ್ ನಾವು ಮೊದಲು ಅದನ್ನ ಬೆಳ್ಳುಳ್ಳಿ ಒಗ್ಗರಣೆ ಹಚ್ಚಿಟ್ಕೊಂಡಿರ್ತೀವಿ. ಅದೊಂದು ಸ್ವಲ್ಪ ಚಲೋ ಟೇಸ್ಟ್ ಕೊಡ್ತೈತಿ. ಸೊ ಹಚ್ಚಿಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಟೊಮೆಟೊ ಹಾಕ್ಕೊಂಡು ತಿರ್ಸಾತೀನಿ. ನಾವೊಂದು 7-8 ಜನಕ್ಕೆ ಇವತ್ತು ಭೇಲ್ಪುರಿ ಮಾಡತ್ತೀವಿ. ಸೊ ಗೂಳನ್ನು ಹಾಕಿಟ್ಕೊಂಡೀನಿ. ಆಮೇಲೆ ಮಿಕ್ಸ್ಚರ್ ಹಾಕತ್ತೀನಿ ಲಾಸ್ಟಿಗೆ. ಈಗೆಲ್ಲ ಚೆಂದಂಗೆ ಕುಡ್ಕೋಬೇಕಿದೆ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಭೇಲ್ಪುರಿ ರೆಡಿ ಐತಿ. ನೀವು ಈ ಥರ ಒಂದು ಸರಿ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ. ಅದೊಂಥರ ಬೆಲ್ಲ ಹಾಕಿರೋದ್ರಿಂದ ಸ್ವೀಟ್ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನೀವು ಟ್ರೈ ಮಾಡಿರಿ. ಆಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.